ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ತುಂಬ ಯೂಸ್ಫುಲ್ ಆಗಿರೋ ಒಂದು ರಿವ್ಯೂನ ತೋರಿಸ್ತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್, ಎಲ್ಲ ತಾಯಂದಿರು ನೋಡಲೇಬೇಕು ಫ್ರೆಂಡ್ಸ್. ಯಾಕಂದರೆ ಇದು ಮಗುಗೆ ಸಂಬಂಧಪಟ್ಟಿದ್ದು. ನಾನು ಇವತ್ತು ನಿಮಗೆ ಸಿರ್ಲಾಕ್ ರಿವ್ಯೂನ ತೋರಿಸ್ತಾ ಇದ್ದೀನಿ. ನೆಸ್ಲೆ ಸಿರ್ಲಾಕ್ ರಿವ್ಯೂ. ಇದು ನನ್ನ ಒಂದು ಪರ್ಸ್ನಲ್ ಅಷ್ಟೇ ಫ್ರೆಂಡ್ಸ್. 10 ತಿಂಗಳಿಂದ 24 ಮಂತ್ಸ್ ಇರೋ ಒಂದು ಸಿರ್ಲಾಕ್ ತೊಗೊಂಡಿದ್ದೀನಿ. ಇದರ ಒಂದು ಎಕ್ಸ್ಪೈರಿ ಡೇಟ್ ಕೂಡ ನೋಡೋಣ. ಎಕ್ಸ್ಪೈರಿ ಡೇಟ್ ಬಂದು ಫ್ರೆಂಡ್ಸ್ ನೀವಿಲ್ಲಿ ನೋಡ್ಬೋದು, January 24 to January 25 ನೋಡ್ರಲ್ಲ, ಅಂದರೆ 1 ವರ್ಷ ಟೈಮ್ ಇದೆ ಇದಕ್ಕೆ. ಇದರ ಫ್ಲೇವರ್ ಬಂದು ವೀಟ್ ರೈಸ್ ಮಿಕ್ಸ್ಡ್ ವೆಜಿಟೇಬಲ್ಸ್. ಫ್ಲೇವರ್ ಚೆನ್ನಾಗಿದೆ. ಇಲ್ಲಿ ನಾವು ನೋಡ್ಬೋದು, ಇಂಪಾರ್ಟೆಂಟ್ ನೋಟಿಸ್, ಮದರ್ಸ್ ಮಿಲ್ಕ್ ಈಸ್ ಬೆಸ್ಟ್ ಫಾರ್ ಯುವರ್ ಬೇಬಿ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನಾನಿವತ್ತು ಈ ಒಂದು ಸಿರ್ಲಾಕ್ ರಿವ್ಯೂನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನಾನಿವತ್ತು ಈ ಸಿರ್ಲಾಕ್ನ ಕಲಿಸೋವಾಗ ನನಗಿಲ್ಲೊಂದು ಹುಳ ಸಿಕ್ಕಿದೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ತುಂಬ ಕೆಟ್ಟದ್ದು, ಅಂದರೆ ಮಕ್ಕಳ ಆರೋಗ್ಯಕ್ಕೆ ತುಂಬ ಕೆಟ್ಟದ್ದು ಫ್ರೆಂಡ್ಸ್. ನಾವು ಸಿರ್ಲಾಕ್ನ ಯೂಸ್ ಮಾಡಬಾರ್ದು. ನಮ್ಗೆ ಗೊತ್ತಿಲ್ಲದೇ ನಾವು ಎಷ್ಟು ಹುಳನ ಮಕ್ಕಳಿಗೆ ತಿನ್ನಿಸಿದವೋ ಗೊತ್ತಿಲ್ಲ. ನಾನು ಇವತ್ತೇ ಫಸ್ಟ್ ಟೈಮ್ ನಾನು ಈ ಹುಳನ ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನನ್ನ ಪರ್ಸ್ನಲ್ ರಿವ್ಯೂ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಇದಕ್ಕೆ ಬದಲು ರಾಗಿ ಸರಿ ಇಲ್ಲಾಂದರೆ ಅಕ್ಕಿ ಸರಿ ಇಂಥದ್ದನ್ನು ನಾವು ತಿನ್ನಿಸ್ಬೋದು ಫ್ರೆಂಡ್ಸ್. ಸ್ಟಾರ್ಟಿಂಗಿಂದನೇ ಅವ್ರಿಗೆ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ನಾವು ರಾಗಿ ಸರಿನೇ ತುಂಬ ತೆಳ್ಳಗೆ ಮಾಡಿನೂ ತಿನ್ನಿಸ್ಬೋದು. 3 ತಿಂಗಳಿಂದನೇ ನಾವು ತಿನ್ನಿಸ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಹುಳನ ಯಾಕೆ ಬೇಗ ಹುಳ ಬೀಳುತ್ತೆ ಅಂದರೆ, ಇದು ಸ್ವೀಟ್ ಆಗಿರುತ್ತಲ್ವ ಫ್ರೆಂಡ್ಸ್, ಅದಕ್ಕೆ ಬೇಗ ಹುಳ ಬೀಳುತ್ತೆ. ಇದರಲ್ಲಿ ಪ್ರಿಸರ್ವೇಟಿವ್ಸ್ ಇರುತ್ತೆ ಫ್ರೆಂಡ್ಸ್. ಕೆಮಿಕಲ್ ಯೂಸ್ ಮಾಡಿರೋದ್ರಿಂದ ಬೇಗ ಕೆಡೋದಿಲ್ಲ. ಅದೇ ರೀತಿ ಶುಗರ್ ಯೂಸ್ ಮಾಡಿದ್ದಾರೆ ಅಲ್ವಾ, ಅದಕ್ಕೆ ಬೇಗ ಮಕ್ಕಳು ದಪ್ಪ ಆಗ್ತಾರೆ, ತುಂಬ ಇಷ್ಟಪಟ್ಟು ತಿಂತಾರೆ. ಮೊದಲೇ ನಾವು ರಾಗಿ ಸರಿ ಅಕ್ಕಿ ಸರಿ ಫ್ರೂಟ್ಸ್ ತಿನ್ನೋದು ಪ್ರಾಕ್ಟೀಸ್ ಮಾಡಿರಿ, ತುಂಬ ಒಳ್ಳೆಯದು ಮುಂದಕ್ಕೆ. ಈ ವಿಡಿಯೋ ಎಲ್ಲ ತಾಯಂದಿರಿಗೂ ತುಂಬ ಯೂಸ್ಫುಲ್ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಅದೇ ರೀತಿ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತಷ್ಟು ವಿಡಿಯೋಗಳನ್ನ ನೋಡ್ತಾನೆ ಇರಿ. ಥ್ಯಾಂಕ್ ಯು.